ಕ್ಯಾಮ್ರಾ ಕ್ಲಿಕ್ಕಿಸುವುದು. ಹ್ಮ್. ಈ ಕ್ಲಿಕ್ಕಿಸು ಅನ್ನೋ ಶಬ್ದ ಇಸು ಅನ್ನೋದು ಪ್ರತ್ಯಯ, ಕ್ಲಿಕ್ ಅನ್ನೋದು ಅಲ್ಲಿಯ ಒಂದು ಕ್ರಿಯಾಪದ. ನಾವು ಅದಕ್ಕೆ ಇಸು ಪ್ರತ್ಯಯ ಹಾಕೊಂಡಿದ್ದೀವಿ. ಇಂಥ ಶಬ್ದಗಳು ಅಲ್ಲಿ ಇಲ್ಲಿ ಗಿಮಿಕ್ ಅನ್ನುವಾಗ ಚೆನ್ನಾಗಿ ಕಾಣಿಸ್ತವೆ, ಆದರೆ ಎಲ್ಲ ಶಬ್ದಗಳಿಗೂ ಹಿಂಗೆ ಮಾಡೋಕ್ಕಾಗಲ್ಲ. ಲೌಡ್ ಸ್ಪೀಕರ್ ಹಾಕೊಂಡು ಹಿಂಗೆ ಮಾಡೋಕ್ಕಾಗೋದಿಲ್ಲ. ಆದರೆ ಭಾಷೆಗೆ ಯಾರೂ ನಿಯಮ ರೂಪಿಸೋದಕ್ಕಾಗೋದಿಲ್ಲ. ಇದು ಹೀಗೆ ಬರಬೇಕು ಅಂತ ರೂಪಿಸೋದಕ್ಕಾಗೋದಿಲ್ಲ. ಈಗ ನೀವು ಪತ್ರಕರ್ತರು ರೂಪಿಸಿರುವಂಥ ಎಷ್ಟು ಅವ್ಯಾಕರಣ ಶಬ್ದಗಳು ಸ್ವೀಕೃತವಾಗಿವೆ ಅಲ್ವಾ? ಒಪ್ಕೊಂಡು ಜನ ಒಪ್ಕೊಂಡ್ಬಿಟ್ಟಿದ್ದಾರೆ. ಜನ ಒಪ್ಕೊಂಡ್ರೆ ಮುಗೀತದು. ಕೈಗಾರಿಕೀಕರಣ ಮುಗೀತು, ಜನ ಒಪ್ಕೊಂಡಾಯ್ತು. ಈಗೇನು ತಕರಾರಿಲ್ಲ, ಎಲ್ಲ ಬಳಸ್ತಾರೆ ಸಾಕು. ಈಗ 10ನೇ ಕ್ರಾಸ್ ಅಂತ ಬರಿಬೇಕು, 10ನೇ ಕ್ರಾಸ್ ಅಂತ ಬರಿಬಾರ್ದು ಅಂತಿದೆ. ಎಲ್ಲರೂ 10ನೇ ಕ್ರಾಸು 8ನೇ ಕ್ರಾಸು ಅಂತ ಬರೀತಿದ್ದಾರೆ. ಸ್ವೀಕೃತವಾದ್ಮೇಲೆ ಮುಗೀತು. ಇದರ ವ್ಯುತ್ಪತ್ತಿ ಇಲ್ಲಿಂದ ಬಂದಿದೆ ಅಂತ ಬೇಕಾದ್ರೆ ಹೇಳಿ. ಈಗ ನಂತರ ಅಂತ ಶಬ್ದ ಇದೆ, ನಂತರ ಅನ್ನೋ ಶಬ್ದ ಇಲ್ಲ ಕನ್ನಡದಲ್ಲಿ, ಅದು ಅನಂತರ ಅಂತ ಬಳಸಬೇಕು. ಆದ್ರೆ ನಂತರ ಅನ್ನೋ ಶಬ್ದ ಬಳಕೆಗೆ ಬಂತು ಅಂದ್ರೆ ಇದರ ಶುದ್ಧ ರೂಪ ಅನಂತರ ಅಂತ ಹೇಳಿದ್ರೆ ಸಾಕು. ಹಾಗಂತ ತಪ್ಪು ಮಾಡೋದಕ್ಕೆ ಪರ್ಮಿಷನ್ ಅಲ್ಲ ಇದು. ಆದ್ರೆ ಸಾರ್ವತ್ರಿಕವಾಗಿ ಸ್ವೀಕೃತವಾದಂಥ ಪದಗಳನ್ನ ನೀವು ಬಿಟ್ಬಿಡ್ಬೇಕಷ್ಟೇ. ಅದು ಭಾಷೆಗೆ ಈಗ ವಿದ್ವಾಂಸರು ಹೇಳೋದೇನಂದ್ರೆ ಭಾಷೆಗೆ ದ್ರೋಹ ಆಗುತ್ತೆ, ಸರಿಯಾದ ಬಳಕೆ ಆಗೋದಿಲ್ಲ. ಯಾಕೆಂದ್ರೆ ವಿದ್ವಾಂಸರೇ ಬಳಸುವ ಶಬ್ದಗಳು ಬೇರೆ ಭಾಷೆಯಿಂದ ಬಂದಿವೆಯಲ್ಲ ಈಗಾಗಲೇ. ಅನ್ಯ ದೇಶೀಯ ಶಬ್ದಗಳನ್ನ ಈಗಾಗಲೇ ವಿದ್ವಾಂಸರೇ ಬಳಸ್ತಿದಾರಲ್ಲ. ಈಗ ನಮ್ಮ ಕಣ್ಣೆದ್ರಿಗೆ ಆದದನ್ನು ಮಾತ್ರ ಬೇಡ ಅಂತಿದ್ದೀವಿ ನಾವು. ನಮ್ಮಂಥವರು ಸಾಧ್ಯವಾದಷ್ಟು ಶುದ್ಧ ರೂಪಗಳನ್ನ ಬರೆಯೋಣ. ಸಾಹಿತ್ಯದ ವಿದ್ಯಾರ್ಥಿಗಳು, ಸಾಹಿತ್ಯ ಓದೋರು, ಭಾಷೆಯ ಶುದ್ಧ ರೂಪಗಳು ಗೊತ್ತಿರೋರು ಬರೆಯೋಣ. ಆದರೆ ಬರೆಯೋಕ್ಕೆ ಶುರು ಮಾಡಿದವ್ರಿಗೆ ನೀನು ಶುದ್ಧವಾಗಿ ಬರೀಬೇಕು, ಇಲ್ಲ ಬರಿಬೇಡ ಅಂತ ಹೇಳ್ಬಾರ್ದು ನಾವು.